ಇವತ್ತು ಅತ್ಯಂತ ಒಂದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ತಲೆ ತಗ್ಗಿಸುವಂಥ ಒಂದು ವಾತಾವರಣ ನಮ್ಮ ಪುತ್ತೂರಿನಲ್ಲಿ ನಡೆದಿದೆ. ನಮ್ಮ ಕಾರ್ಯಕರ್ತರಾದಂಥ ಶಾಂತಪ್ಪ ಗೌಡರ ಮಗಳ ಮೇಲೆ ಒಂದು ರೀತಿಯಲ್ಲಿ ಒಂದು ಸಭ್ಯ ಸಂಸ್ಕೃತಿ ಅಥವಾ ಒಂದು ಸಭ್ಯ ಸಮಾಜದಲ್ಲಿ ನಡೆಯದಿರುವಂಥ ಒಂದು ಘಟನೆ ಇವತ್ತು ಪುತ್ತೂರಿನಲ್ಲಿ ನಡೆದಿರುವಂಥ ಸಂದರ್ಭದಲ್ಲಿ ಶಾಂತಪ್ಪ ಗೌಡರು ಅವರ ಕುಟುಂಬದವರು ನಾವೆಲ್ಲರೂ ನ್ಯಾಯದ ನಿರೀಕ್ಷೆಯಲ್ಲಿರುವ ನಮಗೆ ರಕ್ಷಣೆ ಕೊಡಬೇಕಾದಂಥ ಪೊಲೀಸ್ ಠಾಣೆಗೆ ಹೋದಂಥ ಸಂದರ್ಭದಲ್ಲಿ ಒಂದು 3 ಗಂಟೆಗೆ ಹೋದವರನ್ನ ರಾತ್ರಿ 9 ಗಂಟೆವರೆಗೆ ಅಲ್ಲೇ ಕೂರಿಸಿ ಒಂದು ಮಹಿಳೆಯ ಮೇಲೆ ಒಂದು ಹುಡುಗಿಯ ಮೇಲೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ದಾಳಿ ಮಾಡಲಿಕ್ಕೆ ಮಾಡಿರುವಂಥ ಪ್ರಯತ್ನದ ಸಂದರ್ಭದಲ್ಲಿ ಅವರಿಗೆ ಸಾಂತ್ವನ ಹೇಳಬೇಕು, ಅವರಿಗೆ ನ್ಯಾಯ ಒದಗಿಸಬೇಕಾದಂಥ ಪೊಲೀಸರು ಯಾವುದೋ ಒಂದು ರಾಜಕೀಯ ಪಾರ್ಟಿಯ ಕಾಂಗ್ರೆಸ್ ಪಾರ್ಟಿಯ ಪ್ರೇರಣೆಯಿಂದ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಭಯ ಸೃಷ್ಟಿಸುವಂಥ ವಾತಾವರಣ. ಶಾಂತಪ್ಪ ಗೌಡರು ಇವತ್ತು BJPಯ ಕಾರ್ಯಕರ್ತರು ಅವರ ಮಗಳಿಗೆ ಈ ರೀತಿ ಆದಂಥ ಸಂದರ್ಭದಲ್ಲಿ BJPಯವರನ್ನು ಭಯಪಡಿಸುವಂಥ ಒಂದು ವಾತಾವರಣ ಪುತ್ತೂರಿನಲ್ಲಿ ನಡೀತಾ ಇದೆ. ಪುತ್ತೂರಿನ ಶಾಸಕರು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಡಬೇಕು. ಏನು ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು BJPಯ ಕಾರ್ಯಕರ್ತರನ್ನು BJPಯವರನ್ನು ಹೆದರಿಸ್ತೀರಿ ಅನ್ನುವಂಥ ಭ್ರಮೆಯಲ್ಲಿ ನೀವಿದ್ದರೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಡ್ತದೆ. ನಿಮ್ಮ ದಿನಗಳ ಎಣಿಕೆಯನ್ನು ಮಾಡಲಿಕ್ಕೆ ನೀವು ಪ್ರಾರಂಭ ಮಾಡಿ. ಒಂದು ವಿಕ್ಟಿಮ್ನ ಮೇಲೆ ನೀವು ಈ ರೀತಿಯ ದೌರ್ಜನ್ಯವನ್ನು ಉಲ್ಟಾ ಅವರ ಮೇಲೆ ಕೇಸನ್ನು ಹಾಕ್ತೀರಂತ ಹೇಳಿದರೆ, ಮತ್ತು ಅದಕ್ಕೆ ಕೋಮು ಭಾವನೆಯನ್ನು ಕೆರಳಿಸುವಂಥ ವಾತಾವರಣ, ಧಾರ್ಮಿಕ ಅಸಹಿಷ್ಣುತೆ ಈ ರೀತಿಯ ಮಾತುಗಳನ್ನು ಆಡ್ತೀರಂತ ಹೇಳಿದರೆ, ನಾನು ಪೂರ್ತಿ ಕಂಪ್ಲೇಂಟ್ನ ಕಾಪಿಯನ್ನು ಓದಿದ್ದೇನೆ. ಒಂದು ಕಡೆಯಲ್ಲೂ ಧರ್ಮದ ಉಲ್ಲೇಖವಿಲ್ಲ. ನನ್ನ ಮೇಲೆ ಚೇಷ್ಟೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ, ನನ್ನ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಅನ್ನುವಂಥ ಒಂದು ಭಯದಿಂದ ಒಂದು ಹುಡುಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ತನ್ನ ಕುಟುಂಬದವರ ಜೊತೆ ಹೋಗಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೆ ನೀವು FIR ಅನ್ನು ದಾಖಲಿಸಬೇಕು, ತನಿಖೆ ಮಾಡಬೇಕು, ಅವಳಿಗಾದ ಅನ್ಯಾಯವನ್ನು ಸರಿಪಡಿಸುವ ಒಂದು ವಾತಾವರಣವನ್ನು ಸೃಷ್ಟಿಸಬೇಕು. ಅದರ ಹೊರತಾಗಿ ನೀವು ಅವಳ ಕಂಪ್ಲೇಂಟನ್ನು 5 ಗಂಟೆಯಲ್ಲಿ ಕೂರಿಸಿ 5 ಗಂಟೆ ಕೂರಿಸಿ ಅವರ ಮೇಲೆ ಒಂದು ರೀತಿಯ ದೌರ್ಜನ್ಯವನ್ನು ಮಾಡುವಂಥ ಪ್ರಯತ್ನ, ಭಯವನ್ನು ಹುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿ ಆಮೇಲೆ FIR ದಾಖಲಿಸುವಂಥ ಸಂದರ್ಭದಲ್ಲಿಯೂ ಕೂಡ ಸರಿಯಾದ ಸೆಕ್ಷನನ್ನು ಇನ್ವೋಕ್ ಮಾಡದೆ ಅದರ ನಂತರ ಇಮಿಡಿಯೇಟ್ಲಿ ಯಾರ ಮೇಲೆ ನಾವು ಕಂಪ್ಲೇಂಟನ್ನು ಮಾಡಿದ್ದೇವೆ, ಯಾರು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿದರೆ ಅವರ ಕಂಪ್ಲೇಂಟನ್ನು ತೆಗೆದುಕೊಂಡು ವಿಕ್ಟಿಮ್ನ ವಿರುದ್ಧವೇ ನೀವು ದಬ್ಬಾಳಿಕೆ ಮಾಡುವಂಥ ಪ್ರಯತ್ನ, ಅವರ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಇವತ್ತು ಪುತ್ತೂರಿನಲ್ಲಿ ಮಾಡಿರುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಶಬ್ದಗಳಲ್ಲಿ ಖಂಡಿಸ್ತಾ ಇದೆ ಇವತ್ತು. ಮತ್ತು ನಾನು ಸ್ಪಷ್ಟವಾಗಿ ಇಲ್ಲಿಯ ಶಾಸಕರಿಗೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರೀತಿಯ ಘಟನೆಯನ್ನು ಮಾಡಲಿಕ್ಕೆ ಶಾಂತಪ್ಪ ಗೌಡರು ಇವತ್ತು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಪಾರ್ಟಿಯ ಹಿತೈಷಿ ಮತ್ತು ಪಾರ್ಟಿಯ ಜೊತೆ ನಿರಂತರವಾಗಿದ್ದಂಥವರು. ಶಾಂತಪ್ಪ ಗೌಡರ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನ ಈ ರೀತಿಯ ಪುಂಡಪೋಖರಿಗಳ ಮುಖಾಂತರ ಮಾಡುವ ಪ್ರಯತ್ನವನ್ನು ನೀವು ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಸುಮ್ಮನೆ ಇರೋದಿಲ್ಲ. ನಾವು ಜಿಲ್ಲಾಧ್ಯಕ್ಷರು ಇವತ್ತು ಬಂದು ಕುಟುಂಬದ ಜೊತೆ ನಿಂತಿದ್ದೇವೆ, ಕುಟುಂಬಕ್ಕೆ ಧೈರ್ಯವನ್ನು ಕೊಡುವ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಕಾರ್ಯಕರ್ತರು ಸದಾ ಶಾಂತಪ್ಪ ಗೌಡರ ಜೊತೆ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಜಿಲ್ಲಾಧ್ಯಕ್ಷರು ತಕ್ಷಣ ನಾವು ಜಿಲ್ಲೆಯ ತಂಡವಾಗಿ ಕೂತ್ಕೊಂಡು ಯೋಚನೆಯನ್ನು ಮಾಡಿ ಯಾವ ರೀತಿ ಇದಕ್ಕೆ ಹೋರಾಟವನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ಈ ಕುಟುಂಬಕ್ಕೆ ನ್ಯಾಯವನ್ನು ಕೊಡುವ ಕೆಲಸವನ್ನು ಮಾಡಬೇಕು. ಮಾತ್ರ ಅಲ್ಲ ಪುತ್ತೂರಿನ ರಸ್ತೆಗಳಲ್ಲಿ ಮಹಿಳೆಯರು ನಿರ್ಭೀತಿಯಿಂದ ನಡೆಯುವ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಇದೆ. ಹಾಗಾಗಿ ಈ ರೀತಿಯ ದಬ್ಬಾಳಿಕೆಯ ವಾತಾವರಣವನ್ನು, ಎಮರ್ಜೆನ್ಸಿಯ ರೀತಿಯ ವಾತಾವರಣವನ್ನು, ಪ್ರಜಾಪ್ರಭುತ್ವ ಹತ್ತಿಕ್ಕುವಂಥ ಮಾನಸಿಕತೆಯನ್ನು ಕಾಂಗ್ರೆಸ್ ಪಾರ್ಟಿ 70ರ ದಶಕದಲ್ಲಿ ಮಾಡಿತ್ತು, ಮತ್ತೊಮ್ಮೆ ಮಾಡುವಂಥ ಪ್ರಯತ್ನವನ್ನು ಮಾಡೋದು ಬೇಡ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ನನಗೆ ಮಾಹಿತಿ ಸಿಕ್ಕಿತು, ಯಾರು ಈ ಸುದ್ದಿಯನ್ನು ಪ್ರಕಟಿಸಿದಂಥ ಮಾಧ್ಯಮಗಳ ವಿರುದ್ಧವೂ ಕೂಡ ನೀವು ಕೇಸ್ ಹಾಕುವಂಥ ಪ್ರಯತ್ನವನ್ನು ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿಯೂ ಸುಮ್ಮನೆ ಇರೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಾರ್ಟಿಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಈ ಜಿಲ್ಲೆಯ ಪ್ರತಿಯೊಂದು ಮಹಿಳೆಯ ಜೊತೆ ಭಾರತೀಯ ಜನತಾ ಪಾರ್ಟಿ ಇದೆ. ಶಾಂತಪ್ಪ ಗೌಡ್ರಂಥ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೂ ಭಾರತೀಯ ಜನತಾ ಪಾರ್ಟಿ ಇದೆ. ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು ಯಾರು ಸಮಾಜದ್ರೋಹಿಗಳಿದ್ದಾರಾ, ಯಾರು ಈ ರೀತಿಯ ಪುಂಡಪೋಖರಿಗಳಿದ್ದಾರೆ, ಅವರ ಜೊತೆ ಕಾಂಗ್ರೆಸ್ ಪಾರ್ಟಿ ನಿಲ್ತದೆ ಅನ್ನುವಂಥ
ಭ್ರಮೆಯಲ್ಲಿದ್ದರೆ ಮುಂದಿನ ದಿವಸದಲ್ಲಿ ಅದಕ್ಕೆ ಸ್ಪಷ್ಟ ಉತ್ತರವನ್ನು ಭಾರತೀಯ ಜನತಾ ಪಾರ್ಟಿ ಕೊಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪುತ್ತೂರಲ್ಲಿ ಒಂದು ತುರ್ತು ಪರಿಸ್ಥಿತಿಯ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಇವತ್ತು ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಶಾಂತಪ್ಪ ಗೌಡರ ಮಗಳಿಗೆ ಆಗಿರುವಂಥ ಏನು ತೊಂದರೆ ಇದೆ, ಅದರ ಜೊತೆಗೆ 2-3 ಘಟನೆ ಬೇರೆ ಕೂಡ ಆಗಿರುವಂಥದ್ದನ್ನು ನಾವು ನೋಡಿದರೆ ಒಟ್ಟು ಪುತ್ತೂರಿನಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಪೊಲೀಸ್ ಇಲಾಖೆಯೇ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆಯ ಮುಖಾಂತರನೇ ಮಾಡುವಂಥದ್ದು ಮಾಡ್ತಾ ಇದೆ. ಈಗಾಗಲೇ ಸಂಸದರು ಉಲ್ಲೇಖ ಮಾಡಿದ್ದಾರೆ. ಒಟ್ಟು ನಾವು ಎಲ್ಲ ಸಂಗತಿಗಳನ್ನು ತಿಳ್ಕೊಂಡಾಗ ನಮಗೆ ಅನಿಸುವುದು ಪುತ್ತೂರಿನಲ್ಲಿ ಹಿಂದೂಗಳಿಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಯಾರಿಗೂ ಕೂಡ ರಕ್ಷಣೆ ಇಲ್ಲದ ವಾತಾವರಣ ನಿರ್ಮಾಣ ಆಗಿದೆ. ಪುತ್ತೂರಲ್ಲಿ ಒಂದು ಹುಡುಗಿ ಭಯದ ವಾತಾವರಣದಲ್ಲಿ ನಡೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. 8ನೇ ತಾರೀಕು ಘಟನೆ ಆಗಿದೆ. ಯಾವಾಗಲೂ 8ನೇ ತಾರೀಕು ಯಾವಾಗ ಘಟನೆ ಆಗ್ತದೆ, ಆ ಘಟನೆ ಆದ 1 ಗಂಟೆಯಲ್ಲಿ FIR ಮಾಡಲಿಕ್ಕೆ ಈ SP ಅವರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಗೊತ್ತಿದೆ. ಆದರೆ 6:45ಕ್ಕೆ ಆದ ಘಟನೆಯನ್ನು ರಾತ್ರಿ 8-8:15 ಆದರೂ ಕೂಡ ಪೊಲೀಸ್ ಇಲಾಖೆ ಕೇಸು ದಾಖಲು ಮಾಡೋದಿಲ್ಲ. ನಮಗೆ ವಿಚಿತ್ರ ಆಗೋದು, ಒಂದು ಆ ಹುಡುಗಿಗೆ ಅನ್ಯಾಯ ಆಗಿದೆ ಅಂತ ತಂದೆ ಮತ್ತು ಸಂಬಂಧಿಕರು ಹೋದರೆ ಸಂಬಂಧಿಕರ ಮೇಲೇ ಕೇಸು ಮಾಡುವಂಥ ಯಾವ ಪರಿಸ್ಥಿತಿ ಜಿಲ್ಲೆಯಲ್ಲಿ ಮತ್ತು SP ಅವರು ಮತ್ತು ಈ ಸಂಗತಿಯನ್ನು ನೋಡ್ಕೊಳ್ತಿದ್ದಾರೆ ಎನ್ನುವುದನ್ನು ನಾವು ನೋಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮತ್ತು ನಮ್ಮ ಹಿಂದೂ ಸಂಘಟನೆ ಅಥವಾ ಹಿಂದುತ್ವ ವಿಚಾರಕ್ಕೋಸ್ಕರ ಹೋರಾಟ ಮಾಡುವಂಥ ಯಾರಿಗೂ ಕೂಡ ತೊಂದರೆ ಆದರೆ ಅದನ್ನು ಬಿಡುವಂಥ ಪ್ರಶ್ನೆಯೇ ಇಲ್ಲ. ನಾವು ಯಾರಿಗೆ ಹೇಳಬೇಕು, ಯಾರ ಹತ್ರ ಮಾತಾಡಬೇಕು, ಯಾರ ಗಮನಕ್ಕೆ ತರಬೇಕು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಈ ಒಂದು ಕುಟುಂಬದ ಒಟ್ಟಿಗೆ ನಿರಂತರವಾಗಿರ್ತದೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ನಮಗೆ ಮನಸ್ಸು ಮಾಡಿದರೆ ಇದರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನು ಮಾಡ್ಬೋದಿತ್ತು. ಆದರೆ ಇನ್ನಾದರೂ ನೀವು ಎಚ್ಚೆತ್ತುಕೊಂಡು ಸರಿ ಮಾಡುವಂಥ ಕೆಲಸವನ್ನು ಮಾಡಿ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಈಗ ಸಂಸದರು ಹೇಳಿದ ರೀತಿಯಲ್ಲೇ ಯಾವ ರೀತಿಯ ಹೋರಾಟವನ್ನು ಮಾಡಬೇಕು, ಯಾವ ರೀತಿ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು, ಅದನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ವಿಶೇಷವಾಗಿ ನನಗೆ ಅನಿಸುವುದು, ಮಾಧ್ಯಮಗಳ ಮೇಲೆ ಕೂಡ ಇವತ್ತು ಕೇಸು ದಾಖಲಿಸುವಂಥ ಕೆಲಸ ಮಾಡಿದ್ದಾರೆ ಅಂದರೆ ಇವತ್ತು ಯಾರನ್ನೂ ಸಹ ಬಿಡುವುದಿಲ್ಲ. ನ್ಯಾಯ ರೀತಿಯಲ್ಲಿ ನಡ್ಕೊಳ್ಳುವಂಥ ವಾತಾವರಣ ಇಲ್ಲ. ಇಲ್ಲಿಯ ಶಾಸಕರು ಏನು ಮಾಡ್ತಾರೆ ಗೊತ್ತಿಲ್ಲ. ಎಲ್ಲ ವಿಷಯಕ್ಕೆ ಅವರು ಎಲ್ಲ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಇದರ ಬಗ್ಗೆ ಚಾಚು ತಪ್ಪದೆ ಸುಮ್ಮನೆ ಕೂತಿದ್ದಾರೆ. ಅವರು ಪ್ರತಿಕ್ರಿಯೆಯನ್ನು ಕೊಡಬೇಕು. ಈ ರೀತಿ ಮಾಧ್ಯಮದ ಮೇಲೆ, ಈ ರೀತಿ ಒಂದು ಸಣ್ಣ ಪ್ರಾಯದ ಹುಡುಗಿಯ ಮೇಲೆ ಈ ಥರದ ವಾತಾವರಣ ನಿರ್ಮಾಣ ಆದಾಗ ಒಬ್ಬರು ಶಾಸಕರು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡಬೇಕು. ಇವರು ಇದಕ್ಕೆ ಸಪೋರ್ಟ್ ಮಾಡಿದಾರಾ ಅಥವಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಥವಾ ಉಸ್ತುವಾರಿ ಸಚಿವರು ಯಾರು ಇದಕ್ಕೆ ಪ್ರೇರಣೆ ಕೊಟ್ಟಿದ್ದಾರೆ? SP ಅವರಿಗೆ ಇಷ್ಟು ಒತ್ತಡ ಹಾಕಿದವರು ಯಾರು? ಪೊಲೀಸ್ ಇಲಾಖೆ ನನಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಪೊಲೀಸ್ ಸ್ಟೇಷನಲ್ಲಿದ್ದ ಪೊಲೀಸರು ಎಲ್ಲರೂ ಸರಿ ಇದ್ದರು, ಅವರು ಪೂರಕವಾದ ವಾತಾವರಣದಲ್ಲಿದ್ದರು. ಈ ಒಂದು ಕೇಸಿನ ಸತ್ಯಾಸತ್ಯ ರೀತಿಯಲ್ಲಿ ತನಿಖೆ ಮಾಡಿ ಇದರ ಬಗ್ಗೆ ವ್ಯವಹರಿಸಬೇಕು ಅಂತ ಅವರಿದ್ದರು. ಆದರೆ ಆಮೇಲೆ ರಾತ್ರಿ ಹೊತ್ತಲ್ಲಿ ಬಂದು ಒತ್ತಡ ಹಾಕಿದವರು ಯಾರು? ನಮ್ಮವರ ಮೇಲೆ ಕೇಸ್ ಮಾಡಲಿಕ್ಕೆ ಒತ್ತಡ ಹಾಕಿದವರು ಯಾರು? ಚೂರಿ ಹಿಡ್ಕೊಂಡವನ ಮೇಲೆ ಕೇಸಿಲ್ಲ. ಅಮಾಯಕ ಹುಡುಗಿಯ ಮೇಲೆ ಕೇಸ್ ಹಾಕುವುದಂದರೆ ಇನ್ನು ಮುಂದಕ್ಕೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹುಡುಗಿ ಯಾವ ರೀತಿ ಪೊಲೀಸ್ ಸ್ಟೇಷನ್ಗೆ ಹೋಗುವುದಂತ ಎಲ್ಲರೂ ಆಲೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಮಿಷನರ್ ನಮ್ಮ SP ಅವರ ಮೇಲೆ ಮತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ಇದನ್ನು ತನಿಖೆ ಮಾಡುವ ನಿಟ್ಟಿನಲ್ಲಿ ಯಾವ ಅಧಿಕಾರಿಗಳಿಗೆ ಯಾರಿಗೆ ತಿಳಿಸಬೇಕು ಅದನ್ನು ಹೇಳುವಂಥದ್ದು ಕೆಲಸ ಮಾಡ್ತೇವೆ. ನಾವು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರೊಟ್ಟಿಗೆ, ಶಾಂತಪ್ಪ ಗೌಡರ ಕುಟುಂಬದೊಟ್ಟಿಗೆ ನಿರಂತರವಾಗಿ ಇರ್ತದೆ. ನಾವು ಮನವಿ ಯಾರಿಗೆ ಕೊಡಬೇಕು ಅವರಿಗೆ ಖಂಡಿತ ಕೊಡ್ತೇವೆ. SP ಅವರ ಹತ್ರ ಇದರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ SP ಅವರು ಎಲ್ಲರೂ ಹೇಳ್ತಾ ಇದ್ರು, ಈ ಜಿಲ್ಲೆಯಲ್ಲಿ ಒಬ್ಬ ಪ್ರಾಮಾಣಿಕ SP, ಪ್ರಾಮಾಣಿಕವಾಗಿ ಕೆಲಸ ಮಾಡುವವರು, ಎಲ್ಲವನ್ನು ವಿಮರ್ಶೆ ಮಾಡುವವರು. ನನಗೆ ಅನಿಸುವುದು ಈ ಕೇಸಲ್ಲಿ ಯಾವ ರೀತಿ ವಿಮರ್ಶೆ ಮಾಡಿದ್ದಾರೆ ಅಂತ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಈ ಒಂದು SP ಅವರ ಅಧೀನದಲ್ಲಿರುವಂಥ ಕ್ಷೇತ್ರದಲ್ಲಿ ಒಂದು ಹುಡುಗಿಗೆ ನ್ಯಾಯ ಕೊಡಲಿಕ್ಕೆ ಆಗದಂಥ ಅವರ ಹತ್ರ ಹೋಗಿ ನಾವು ಮಾತಾಡಿ ಏನು ಪ್ರಯೋಜನ ಹೇಳಿ? ಅದಕ್ಕಿಂತ ಮೇಲ್ಪಟ್ಟವರ ಹತ್ರ ಯಾರ ಹತ್ರ ಈ ಒಂದು ನಮ್ಮ ಹವಾಲನ್ನು ಕೊಡಬೇಕು ಅವರ ಹತ್ರ ಕೊಡ್ತೇವೆ ನಾವು.